A very good morning to all my dear viewers. Welcome to my YouTube channel. This is Professor Arun Gerdi here. In the last class, we have discussed about GST subject. That is particularly advantages of GST na ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ಸರಕು ಮತ್ತು ಸೇವಾ ತೆರಿಗೆಯಿಂದ ಆಗತಕ್ಕಂಥ ಅನುಕೂಲತೆಗಳೇನು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ದಟ್ ಈಸ್ ಅಡ್ವಾಂಟೇಜಸ್ ಟು ಗೌರ್ಮೆಂಟ್. ಅಂದರೆ ಸರ್ಕಾರಕ್ಕೆ ಸರಕು ಮತ್ತು ಸೇವಾ ತೆರಿಗೆಯಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇನ್ ಟುಡೇಸ್ ಕ್ಲಾಸ್ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಪಾರ್ಟ್, ಅಡ್ವಾಂಟೇಜಸ್ ಟು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಅಂತ. ಅಂದರೆ ವ್ಯಾಪಾರ ಮತ್ತು ಉದ್ದಿಮೆಗೆ ಸರಕು ಮತ್ತು ಸೇವಾ ತೆರಿಗೆಯಿಂದ ಏನು ಉಪಯೋಗ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ವ್ಯಾಪಾರ ಮತ್ತು ಉದ್ದಿಮೆಗೆ ವಾಟ್ ಅಡ್ವಾಂಟೇಜಸ್ ದ ಇಂಡಸ್ಟ್ರಿ ಶುಡ್ ಗೆಟ್ ವಿತ್ ದ ಹೆಲ್ಪ್ ಆಫ್ GST ಅಂತ. ಅಂದರೆ ಇಂಡಸ್ಟ್ರಿಗೆ ಏನು ಉಪಯೋಗ ಆಗ್ತೈತೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಒನ್ ಈಸ್ ಇಟ್ ಮಿಟಿಗೇಟ್ಸ್ ದ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಇದು ಬಹಳನೇ ಮುಖ್ಯ. ಸೊ ದ್ವಿಪರಿಣಾಮವನ್ನು ತೆಗೆದುಹಾಕುತ್ತದೆ ಅಂತ ನಾವಲ್ಲಿ ಕರಿತೀವಿ. ದ್ವಿಪರಿಣಾಮ ಅಂತ ನಾವಲ್ಲಿ ಕರಿತೀವಿ. ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂದರೆ ವಾಟ್ ಈಸ್ ದ್ಯಾಟ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್? ಬಿಕಾಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಕ್ಯಾನ್ ಬಿ best described as a tax on tax. This word is very important. The tax on tax, which I already explained in various part. Tax on tax of a same commodity. ಅಂದರೆ ಏನ್ರಿ, ಒಂದೇ ವಸ್ತುವಿಗೆ ಪದೇ ಪದೇ ತೆರಿಗೆಯನ್ನು ಹಾಕೋದಕ್ಕೆ ನಾವೇನಂತ ಕರಿತೀವಿ? ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ. ಈಗ 10 ರೂಪಾಯಿ ಇದ್ದಂಥ ಸರಕಿಗೆ ಸೆಂಟ್ರಲ್ ಗೌರ್ಮೆಂಟ್ನವರು ಟ್ಯಾಕ್ಸ್ ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ನವರು ಟ್ಯಾಕ್ಸ್ ಹಾಕ್ತಾರೆ. ಸೊ 50 ರೂಪಾಯಿಗೆ ಬರುತ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ ಕೇಸ್ ಆಫ್ GST, ಇಟ್ ಈಸ್ ಅ ಕಾಂಪ್ರಿಹೆನ್ಸಿವ್ indirect tax that is designed as an indirect tax under one umbrella. So it eliminates the cascading effect as input tax credit is available across goods and service. ಅಂದರೆ ಏನು ಹೇಳ್ತಾರೆ ಅಂದರೆ ಅಲ್ಲಿ ಅವರು ಬಿಫೋರ್ ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಅ ಸಿಂಗಲ್ ಗೂಡ್ಸ್ ಹ್ಯಾಸ್ ಅ ಮೆನಿ ಟ್ಯಾಕ್ಸ್. ಅಂದರೆ ಒಂದು ಸರಕಿಗೆ ಸಾಕಷ್ಟು ತೆರಿಗೆ ಇದ್ದು, ವ್ಯಾಟ್ ಅಂತ ಇತ್ತು, ಆಮೇಲೆ ಎಕ್ಸೈಸ್ ಅಂತ ಇತ್ತು, ಕಸ್ಟಮ್ಸ್ ಅಂತ ಇತ್ತು. ಸೊ ಇಲ್ಲಿ ಪದೇ ಪದೇ ಬೇರೆ 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 ತೆರಿಗೆಯನ್ನು ಒಂದೇ ಸರಕಿಗೆ ಹಾಕ್ತಾಯಿದ್ರು, ಬೇರೆ ಬೇರೆ ರೇಟ್ನಲ್ಲಿ ಹಾಕ್ತಾಯಿದ್ರು. ಸೊ ಅವಾಗ ಬೇರೆ ಬೇರೆ ರೇಟ್ನಲ್ಲಿ ಹಾಕಿದಾಗ ಒಂದು ವಸ್ತುವಿಗೆ ಬೆಲೆ ಏನಾಗ್ತಾಯಿತ್ತು? ದ್ವಿಗುಣ ಆಗ್ತಾಯಿತ್ತು, ಹೆಚ್ಚಿಗೆ ಆಗ್ತಾಯಿತ್ತು ಅಂತ ನಾವಲ್ಲಿ ಹೇಳ್ತೀವಿ. ಸೊ ಈಗ GST ಬಂದಿರೋದ್ರಿಂದ ಸೊ ಇಟ್ ಈಸ್ ಅ ಚಾನ್ಸ್ ಆಫ್ ಎಲಿಮಿನೇಷನ್ ಆಫ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ನಾವಲ್ಲಿ ಕರಿತೀವಿ. ಇಷ್ಟು ನೆನಪಿಟ್ಕೊಳ್ರಿ. ಸೊ GST ಬಂದಿರೋದ್ರಿಂದ ಕ್ಯಾಸ್ಕೇಡಿಂಗ್ ಎಫೆಕ್ಟದ ಪರಿಣಾಮವನ್ನು ತಕ್ಕ ಮಟ್ಟಿಗೆ ನಾವು ಏನು ಮಾಡ್ಬೋದು ರೀ, ಕಡಿಮೆ ಮಾಡಲಿಕ್ಕೆ ಉಪಯೋಗ ಆಗಿದೆ ಅಂತ ನಾವಲ್ಲಿ ತೊಗೋತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಕೊಟ್ಟರೆ ಇಲ್ಲಿ ಎ ಕನ್ಸಲ್ಟೆಂಟ್ ಈಸ್ ಆಫರಿಂಗ್ ಸರ್ವಿಸ್ ಫಾರ್ ಸೇ 50,000 ಆ್ಯಂಡ್ ಚಾರ್ಜ್ ಸರ್ವಿಸ್ ಟ್ಯಾಕ್ಸ್ 50%, ಅಂದರೆ 7,500 ಆಯಿತು. ದೆನ್ he would buy a office appliance for 20,000 by paying 5% VAT, and he has to pay 7,500 output service tax without getting deduction 1,000. So his total outflow is 8,500. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಾರೆ ಇಲ್ಲಿ ಅವರು ಅಷ್ಟೇ. ಸೊ ಇಲ್ಲಿ ಅಂಡರ್ GST ವಿ ಕ್ಯಾನ್ ಸೇ 18% ಸ್ಟ್ಯಾಂಡರ್ಡ್ ಟ್ಯಾಕ್ಸ್ 9,000 ಲೆಸ್ ಆಫೀಸ್ ಅಪ್ಲೈನ್ಸ್ 1,000. ಸೊ ನೆಟ್ GST ಪೇ ಈಸ್ 8,000. ಸೊ ಇಲ್ಲಿ ಏನಾಯ್ತಾಯಿತು ನೋಡ್ರಿ, 8,500 ಬಿಫೋರ್ 8,500 rupees he has to pay. Now in case of a GST he has to pay 8,000 rupees. ಅಂದರೆ ಅನ್ನೆಸೆಸರಿ ಹೆಚ್ಚಿಗೆ ಟ್ಯಾಕ್ಸನ್ನು ಅವರು ಕೊಡ್ತಾಯಿದ್ರು ಬಿಫೋರ್ GST ಅಂತ ನಾವಲ್ಲಿ ಹೇಳ್ತೀವಿ. ಸರ್ವಿಸ್ ಟ್ಯಾಕ್ಸು, ವ್ಯಾಟು ಎರಡು ಮಿಕ್ಸ್ ಮಾಡಿದಾಗ ಅದರ ರೇಟ್ ಏನಾಗ್ತಾಯಿತ್ತು ರೀ, 8,500 ಆಗ್ತಾಯಿತ್ತು. ಬಟ್ ಅಂಡರ್ ದ GST ದ ರೇಟ್ ಆಫ್ ಅ ಸೇಮ್ ಕಮಾಡಿಟಿ ಕಮ್ಸ್ ಅಂಡರ್ rupees 8,000. ಅಂದರೆ ಇಟ್ ಈಸ್ ಅ ಚಾನ್ಸ್ ಟು ಎಲಿಮಿನೇಟ್ ದ ಅನ್ವಾಂಟೆಡ್ ಟ್ಯಾಕ್ಸ್ ಅನ್ನಂಗೆ. ಸೊ ಅನ್ವಾಂಟೆಡ್ ಟ್ಯಾಕ್ಸನ್ನು ತೆಗೆದು ಹಾಕಿದೆ ಅಂತ ನಾವಲ್ಲಿ ಹೇಳ್ಬೋದು. ನಾವು ವಾಟ್ ಈಸ್ ಅ ಫೋರ್ತ್ ಒನ್, ಹೈಯರ್ ಥ್ರೆಶೋಲ್ಡ್ ಫಾರ್ ರಿಜಿಸ್ಟ್ರೇಷನ್ ಅಂತ ನಾವಲ್ಲಿ ಕರಿತೀವಿ. ನೋಂದಾವಣೆಗೆ ಹೆಚ್ಚಿನ ಮಿತಿಯನ್ನು ಹಾಕಿದ್ದಾರೆ ಅಂತ. ಥ್ರೆಶೋಲ್ಡ್ ಲಿಮಿಟ್ ಫಾರ್ ರಿಜಿಸ್ಟ್ರೇಷನ್. ವಾಟ್ ಈಸ್ ದ ವರ್ಡ್ ಥ್ರೆಶೋಲ್ಡ್? ಇದು ಭಾಳ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಬರ್ಬೋದು. ಥ್ರೆಶೋಲ್ಡ್, ಇಟ್ ಈಸ್ ಅ ಲಿಮಿಟ್ ಪ್ರಿಸ್ಕ್ರೈಬ್ಡ್ ಬೈ ದ ಗೌರ್ಮೆಂಟ್ ಫಾರ್ ರಿಜಿಸ್ಟ್ರೇಷನ್. So what is the word? It is a limit prescribed by the government for registration. Now what is that limit? There is a certain changes. 40 lakh in case of a goods and 20 lakh in case of a service. So ಇಷ್ಟಿತ್ತಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ ಸ್ಟೇಟ್ ಹೋಗ್ರಿ? ಜನರಲ್ ಸ್ಟೇಟ್ಸ್. ಸ್ಪೆಷಲ್ ಸ್ಟೇಟ್ಸ್ ಒಳಗೆ 20 lakh ಈಚ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಸೊ ಇಷ್ಟಿತ್ತಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕು.
that is our threshold limit. So ಇಲ್ಲಿ higher threshold limit ಯಾಕೆ ಮಾಡ್ಯಾರ ಅಂದ್ರೆ there is a chance of more and more business is earning the money ಅಂತ ನಾವಲ್ಲಿ ಹೇಳ್ತೀವಿ. So earlier VAT structure in any business with a turnover of more than 5 lakh was liable to pay VAT. Please note that the limit different from one state to another state. But in case of under GST regime, threshold limit has been increased 40 lakh and 20 lakh for service provider with effect from 2019. ಅಂದರೆ ಏನು ಹೇಳ್ತಾರೆ ಅಲ್ಲಿ ಅವರು, the threshold limit before is less in case of various taxes like VAT, customs. So ಈಗ ಏನಾಗೈತೆ ಅಂದ್ರೆ it is a standard increase of a threshold limit like 40 lakh for goods and 20 lakh for service. ಅಂದ್ರೆ up to 40 lakh you need not go for registration. ಅಂದ್ರೆ if your turnover is less than 20 lakh for service, you need not go for registration. If your turnover is less than 40 lakh for goods, you need not go for registration ಅನ್ನಂಗೆ. ಅಂದರೆ ನಿಮ್ಮದು ಟರ್ನೋವರ್ 40 ಲಕ್ಷಕ್ಕಿಂತ ಕಮ್ಮಿ ಇದ್ದಾಗ ಸರಕುಗಳಲ್ಲಿ ನೀವು ನೋಂದಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಅದು ಒಂದು ಅಡ್ವಾಂಟೇಜ್. ಒಂದು ವೇಳೆ ಸೇವೆ 20 ಲಕ್ಷಕ್ಕಿಂತ ಕಮ್ಮಿ ಇತ್ತಂದ್ರೆ ಅಲ್ಲಿಯೂ ಕೂಡ ನೀವು ನೋಂದಾವಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಇದು ಯಾವಾಗ ಚೇಂಜ್ ಮಾಡ್ಯಾರ ಅಂದರೆ 1st April 2019 ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಕಂಪೋಸಿಷನ್ ಲೇವಿ ಫಾರ್ ಸ್ಮಾಲ್ ಬಿಸ್ನೆಸ್ ಅಂದರೆ ಇಟ್ ಈಸ್ ಅ ಫಿಕ್ಸ್ಡ್ ಅಮೌಂಟ್ ವೇರ್ ಯು ಆರ್ ಇನ್ಸ್ಟೆಡ್ ಆಫ್ ರಿಜಿಸ್ಟ್ರೇಷನ್ ಯು ಕ್ಯಾನ್ ಗೋ ಫಾರ್ ಕಂಪೋಸಿಷನ್ ಸ್ಕೀಮ್. ಅಂದರೆ ಇಲ್ಲಿ ಒಂದು ಸ್ಕೀಮ್ ಕೊಟ್ಟಾರೆ ಗೌರ್ಮೆಂಟ್ನವರು, ಆ ಸ್ಕೀಮ್ ಪ್ರಕಾರ ನೀವು ಸ್ಮಾಲ್ ಬಿಸ್ನೆಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ಅಂಡರ್ ದ GST ಅ ಸ್ಮಾಲ್ ಬಿಸ್ನೆಸ್ ವಿತ್ ಅ ಟರ್ನ್ ಓವರ್ ಆಫ್ 1.5 crore ಈಗ ಚೇಂಜ್ ಆಗಿರ್ತಾರೆ ಇಲ್ಲಿ ಕೊಟ್ಟಾರೆ ನೋಡಿ 1.5 crore with effect from 2019. This has brought down the tax and compliance burden on small business. ಅಂದರೆ ಏನ್ರಿ ಸ್ಮಾಲ್ ಬಿಸ್ನೆಸ್ಗೆ ಟ್ಯಾಕ್ಸ್ ಬರ್ಡನನ್ನು ಕಮ್ಮಿ ಮಾಡಿದೆ ಇದು ಕಂಪೋಸಿಷನ್ ಸ್ಕೀಮ್. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನಿಮ್ಮದು 40 lakh ಟರ್ನ್ ಓವರ್ ಆಯಿತು. ಸೊ ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಸ್ಮಾಲ್ ಬಿಸ್ನೆಸ್ಗೆ ಅವರು ಕನ್ಸೆಷನ್ ಕೊಟ್ಟಾರ. ಸ್ಮಾಲ್ ಬಿಸ್ನೆಸ್ ವಿತ್ ಅ ಟರ್ನ್ ಓವರ್ ಆಫ್ 1.5 crore ದೇ ಕ್ಯಾನ್ ಗೋ ಫಾರ್ ಕಂಪೋಸಿಷನ್ ಸ್ಕೀಮ್ ರಾದರ್ ದ್ಯಾನ್ ರಿಜಿಸ್ಟ್ರೇಷನ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಕಂಪೋಸಿಷನ್ ಲೇವಿ ಒಳಗೆ ಅವರು ಚಾರ್ಜ್ ಮಾಡ್ಬೋದು. ಅವರು ತಮ್ಮ ತೆರಿಗೆನ ಏನು ಮಾಡ್ಬೋದು ರೀ, ಕಂಪೋಸಿಷನ್ ಸ್ಕೀಮ್ ಒಳಗೆ ಚಾರ್ಜ್ ಮಾಡ್ಬೋದು. ಕಂಪೋಸಿಷನ್ ಸ್ಕೀಮ್ ಬಿಗಿನಿಂಗ್ ಪುಸ್ತಕದೊಳಗೆ ಎಷ್ಟಿತ್ತು ರೀ, 50 lakh ಇತ್ತು. ಆಮೇಲೆ 1 crore ಆಯ್ತು. ನಾವು ಇಟ್ ಈಸ್ 1.5 crore. ಸೊ ದಟ್ ಈಸ್ ಅ ಕಂಪೋಸಿಷನ್ ಲೇವಿ ಅಂತ ನಾವಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಈಸ್ simple and easy online procedure. Means the GST is a very simple and online procedure those who start the business anta navalli karitu, because in an online they can got registered with your mobile number, with PIN, with your Aadhaar card, so that they can start very easily anta navalli helbodu. Andre online registration is very simple for GST procedure anta navalli ಹೇಳ್ತೀವಿ. ಅಂದರೆ GST ಗೆ ನೋಂದಾವಣೆ ಮಾಡಲಿಕ್ಕೆ ಕಡ್ಡಾಯವಾಗಿ ಅಂತರ್ಜಾಲದ ಮುಖಾಂತರ ನಾವು ನೋಂದಾವಣೆಯನ್ನು ಮಾಡಬೇಕು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ನಂಬರ್ ಆಫ್ ಕಂಪ್ಲೈನ್ಸಸ್ ಈಸ್ ಲೆಸ್ಸರ್ ಅಂತ. ಸೊ ಅರ್ಲಿಯರ್ VAT ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ವಿಲ್ ಇನ್ಕ್ರೀಸ್ ದ ಟ್ಯಾಕ್ಸ್ ಬರ್ಡನ್. ದೀಸ್ ಟು ಆರ್ ಡಿಫ್ರೆಂಟ್ ಟ್ಯಾಕ್ಸ್. VAT ಈಸ್ ಡಿಫ್ರೆಂಟ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈಸ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ 10 rupees for VAT and 10 rupees for service. So total 20 rupees. It is earlier. Now standard 18 rupees is called as GST. ನೋಡಿ ಯಾವ್ದು ಬೆಟರ್ ರೀ, ಇದು 10 20 ರೂಪಾಯಿ ಕೊಡೋ ಬದಲಿ GST 18 rupees ಕೊಟ್ಟರೆ ಏನಾಯ್ತು, ನಾವು ಕಂಪ್ಲೈನ್ಸಸ್ ನಮ್ಮ ತೊಂದರೆಗಳು ಏನದು ಕಡಿಮೆ ಅದು ಅಂತ ನಾವು ಅಲ್ಲಿ ಹೇಳ್ತೇವೆ. ಇನ್ ಬಿಫೋರ್ ದೇರ್ ಈಸ್ ಅ ವೇರಿಯಸ್ ಟ್ಯಾಕ್ಸ್, ನೌ ಓನ್ಲಿ ಸಿಂಗಲ್ ಯೂನಿಕ್ ಟ್ಯಾಕ್ಸ್ ದಟ್ ಈಸ್ GST. ಹಾಗಾಗಿ ಅದರ್ ಪ್ರಾಬ್ಲಮನ್ನು ತೆಗೆದು ಹಾಕಿದೆ ಅಂತ ನಾವಲ್ಲಿ ಹೇಳ್ಬೋದು. Next advantages of a GST is it defined treatment for e-commerce operator ಅಂತ ನಾವಲ್ಲಿ ಕರಿತೀವಿ. These words are very important. E-commerce operator ಅಂದ್ರೆ ಏನ್ರಿ, earlier to the GST regime supplying goods to e-commerce sector was not defined. It has variable VAT laws. Now with the online website, e-commerce brand were treated as a facilitator or mediator by the state government. ಅಂದ್ರೆ ಏನ್ರಿ, with the e-commerce operator you can start your GST activity ಅಂತ ನಾವಲ್ಲಿ ಕರಿತೀವಿ.
ಸೊ ಜಿ ಎಸ್ ಟಿ ಆ್ಯಕ್ಟಿವಿಟಿಯನ್ನು ನೀವು ಇ ಕಾಮರ್ಸ್ ಆಪರೇಟರ್ ಮುಖಾಂತರ ನಾವು ಏನು ಮಾಡ್ಬೋದು ರೀ, ಪ್ರಾರಂಭ ಮಾಡ್ಬೋದು ಅಂತ ನಾವಲ್ಲಿ ಹೇಳ್ತೀವಿ. ಆಲ್ ದ ಪ್ರಾವಿಷನ್ಸ್, ಆಲ್ ದ ರೂಲ್ಸ್, ಆಲ್ ದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಸಾಲ್ವ್ ಬೈ ಇ ಕಾಮರ್ಸ್ ಆಪರೇಟರ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇ ಕಾಮರ್ಸ್ ಆಪರೇಟರು ನಮ್ಮ ಸಮಸ್ಯೆನ ತೆಗೆದು ಹಾಕ್ತಾರೆ. ಎದಕ್ಕೆ ಸಂಬಂಧಪಟ್ಟಂಗೆ ರೀ, ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಜಿ ಎಸ್ ಟಿ ಇಸ್ ಇಟ್ ಇಂಪ್ರೂವ್ ಎಫಿಷಿಯನ್ಸಿ ಆಫ್ ಲಾಜಿಸ್ಟಿಕ್. ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನನ್ನು ಸುಲಭ ಮಾಡಿದೆ ಅಂತ ನಾವಲ್ಲಿ ಹೇಳ್ತೀವಿ. ಇಂಪ್ರೂವ್ಡ್ ಅಂದ್ರೆ ಏನು ರೀ, ಟ್ರಾನ್ಸ್ಪೋರ್ಟೇಷನನ್ನು ಸುಲಭ ಮಾಡಿದೆ ಅಂತ. ವೈ earlier logistic industry in India had maintained multiple warehouse across the states to avoid current CST and state entry tax on interstate movement. Now these warehouses forced to operate below their capacity, giving to room to increase the operating cost. But under GST, however, these restriction on interstate movement of goods has been lessened. An outcome of GST ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು, ಜಿ ಎಸ್ ಟಿ ಬರೋಕ್ಕಿಂತ ಪೂರ್ವದಲ್ಲಿ ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ಹೋಗುವಾಗ ತೆರಿಗೆ ಪ್ರಮಾಣ ಏನಾಗ್ತಾಯಿತ್ತು ರೀ, ಪರಿಣಾಮ ಜಾಸ್ತಿ ಆಗ್ತಾಯಿತ್ತು. ನಾವು ಆ್ಯಸ್ ಪರ್ ದ ಜಿ ಎಸ್ ಟಿ ಅಂದರೆ ಒಂದು ಸ್ಟೇಟ್ನವರು ಟ್ಯಾಕ್ಸ್ ಹಾಕ್ತಾರೋ, ಅನದರ್ ಸ್ಟೇಟ್ನವರು ಟ್ಯಾಕ್ಸ್ ಹಾಕ್ತಾರೆ. ಸೊ ಬೋತ್ ಸ್ಟೇಟ್ ವಿಲ್ ಚಾರ್ಜ್ ದ ಟ್ಯಾಕ್ಸ್ ಆನ್ ದ್ಯಾಟ್ ಕಮೋಡಿಟಿ ವೇರ್ಹೌಸ್ ಮುಖಾಂತರ. ಬಟ್ ಅಂಡರ್ ಜಿ ಎಸ್ ಟಿ ದ ಬರ್ಡನ್ ವಿಲ್ ಬಿ ಮಿನಿಮೈಸ್, ಅಂದರೆ ಒಂದೇ ತೆರಿಗೆನ ಹಾಕ್ತಾರೆ ಈಗ ಜಿ ಎಸ್ ಟಿ ಒಳಗೆ ಅಂತ. ಅಂದರೆ ಲಾಜಿಸ್ಟಿಕ್ ಸಮಸ್ಯೆನ ತೆಗೆದು ಹಾಕತ್ತಂತ. ಅಂದರೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ತೆರಿಗೆ ಪರಿಣಾಮ ಮುಂಚೆ ಹೆಚ್ಚಾಗ್ತಾಯಿತ್ತು, ಈಗ ತೆರಿಗೆ ಪರಿಣಾಮ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಸೊ ಅಂಡರ್ ಟ್ರಾನ್ಸ್ಪೋರ್ಟೇಷನ್, ಅಂಡರ್ ಲಾಜಿಸ್ಟಿಕ್, ಜಿ ಎಸ್ ಟಿ ವಿಲ್ ಮಿನಿಮೈಸ್ ಬರ್ಡನ್ ಟು ಟ್ಯಾಕ್ಸ್ ಪೇಯರ್ ಅಂತ ನಾವಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಅನ್ ಅನ್ಆರ್ಗನೈಸ್ ಸೆಕ್ಟರ್ ಈಸ್ ರೆಗ್ಯುಲೇಟೆಡ್ ಅಂಡರ್ ಜಿ ಎಸ್ ಟಿ ಅಂತ ನಾವಲ್ಲಿ ಹೇಳ್ತೀವಿ. ಅಂಡರ್ pre-GST era, it is unorganized sectors are more. Now under GST, there are provision for online compliance and availing input tax credit. Means they regulate the both organized and unorganized sector ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಏನು, ಜಿ ಎಸ್ ಟಿ ಅವರು ಎರಡನ್ನೂ ರೆಗ್ಯುಲೇಟ್ ಮಾಡ್ತಾರೆ ಅವರು, ಆರ್ಗನೈಸ್ ಸೆಕ್ಟರ್ ಮತ್ತು ಅನ್ಆರ್ಗನೈಸ್ ಸೆಕ್ಟರ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಸಮ್ ಅದರ್ ಅಡ್ವಾಂಟೇಜಸ್ ಟು ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸ್ ಆರ್ ಸಿಂಪಲ್ ಟ್ಯಾಕ್ಸ್ ವಿತ್ ಫ್ಯೂವರ್ ಎಕ್ಸಾಮ್ಷನ್. ಅಂದರೆ ಏನು ರೀ, ಕಡಿಮೆ ಎಕ್ಸಾಮ್ಷನ್ ಕೊಟ್ಟು ಸಿಂಪಲ್ ಟ್ಯಾಕ್ಸನ್ನು ಇದು ಚಾರ್ಜ್ ಮಾಡುತ್ತೆ ಅಂತ. ಆಮೇಲೆ ಬಿಸ್ನೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಕ್ರೀಸ್ ಈಸ್ ಆಫ್ ಡೂಯಿಂಗ್. ಆಮೇಲೆ ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸನ್ನು ತೆಗೆದು ಹಾಕತ್ತೆ, ಎಲಿಮಿನೇಟಿಂಗ್ ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸ್, ದಟ್ ಈಸ್ ಡಬಲ್ ಟ್ಯಾಕ್ಸೇಷನ್ in various sectors like contract, software and hospitality. ಆಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟನ್ನು ತೆಗೆದಾಗುತ್ತೆ ಅಂತ ಆಲ್ರೆಡಿ ನಾವು ಹೇಳಿವಿ. ಸೊ ದೀಸ್ ಆರ್ ಆಲ್ ಅಡ್ವಾಂಟೇಜಸ್ ಟು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಅಡ್ವಾಂಟೇಜಸ್ ಟು ಕನ್ಸ್ಯೂಮರ್ ಅಂತ ನಾವಲ್ಲಿ ಹೇಳ್ತೀವಿ. ಗ್ರಾಹಕರಿಗೆ ಏನು ಉಪಯೋಗ ಆಗುತ್ತೆ ಅಂತ ಕೊಟ್ಟಾರೆ ನೋಡ್ರಲ್ಲಿ. ಫೈನಲ್ ಪ್ರೈಸ್ ಆಫ್ ಅ ಗೂಡ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಟ್ರಾನ್ಸ್ಪರೆಂಟ್ as the input tax credit between manufacturer, retailer and service supplier. What is this point? Ultimate goods price is to be less. No, what is the word? Final consumer have to pay less money compared to before ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಏನು ರೀ, ಮುಂಚಿನ ತೆರಿಗೆಗೂ ಈಗಿನ ತೆರಿಗೆಗೂ ಇಲ್ಲಿ ಏನು ಮಾಡಬೇಕಾಗತ್ತೆ ರೀ, ಗ್ರಾಹಕನು ಕಡಿಮೆ ಹಣವನ್ನು ಕೊಡೋದಾಗ್ಬೋದು. ಅಂದರೆ ಫೈನಲ್ ಪ್ರೈಸ್ ಆಫ್ ಅ ಗೂಡ್ಸ್ ಈಸ್ ಲೆಸ್. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಫೈನಲ್ ಪ್ರೈಸ್ ಆಫ್ ಅ ಗೂಡ್ಸ್ ಈಸ್ ಲೆಸ್ ಕಂಪೇರ್ ಟು ಅರ್ಲಿಯರ್. ಅಂದರೆ ಮುಂಚಿದಕ್ಕಿಂತ ಈಗ ಗ್ರಾಹಕರು ಕಡಿಮೆ ಹಣವನ್ನು ಕೊಡಬೇಕಾಗಬಹುದು. ಯಾಕೆಂದರೆ ಅನ್ನೆಸೆಸರಿ 2-3 ಟ್ಯಾಕ್ಸ್ ಇರೋಂಗಿಲ್ಲ, ಒಂದೇ ಟ್ಯಾಕ್ಸ್ ಇರುತ್ತೆ. ಸೊ ಒಂದೇ ಟ್ಯಾಕ್ಸ್ ಇರೋದ್ರಿಂದ ಕಸ್ಟಮರ್ ಹ್ಯಾಸ್ ಟು ಪೇ ಲೆಸ್ ಮನಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರಿಡಕ್ಷನ್ ಇನ್ ಪ್ರೈಸ್ ಆಫ್ ಕಮೋಡಿಟೀಸ್ ಆ್ಯಂಡ್ ಗೂಡ್ಸ್ ಇನ್ ಲಾಂಗ್ ರನ್ ಡ್ಯೂ ಟು ರಿಡಕ್ಷನ್ ಇನ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನಿದೆ, ಪ್ರೈಸ್ ಆಫ್ ಅ ಕಮೋಡಿಟಿ ಕ್ಯಾನ್ ಬಿ ಡಿಕ್ರೀಸ್ ಇನ್ ಫ್ಯೂಚರ್ ಡೇಸ್. ಈ ವರ್ಡ್ ನೆನ್ಪಿಟ್ಕೋರಿ. ಯಾಕಂದರೆ ತೆರಿಗೆ ಪರಿಣಾಮ ಕಡಿಮೆ ಇರೋದರಿಂದ ಭವಿಷ್ಯದಲ್ಲಿ ಸರಕುಗಳ ಬೆಲೆ ಏನಾಗತ್ತೆ ರೀ, ಕಡಿಮೆ ಆಗುತ್ತೆ. ಅದು ಒಂದು ಅಡ್ವಾಂಟೇಜ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಸ್ಮಾಲ್ ರಿಟೇಲರ್ಸ್ ಆರ್ ಮೋರ್ ಸೊ ದ್ಯಾಟ್ ದೇ ಕ್ಯಾನ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂತ. ಅಂದರೆ ಏನು ರೀ, ನಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಸ್ಮಾಲ್ ರಿಟೇಲರ್ಸ್ ಇರ್ತಾರೆ, ಅವರು ಟ್ಯಾಕ್ಸ್ ಎಕ್ಸಾಮ್ಷನ್ನಲ್ಲಿ ಇರ್ತಾರೆ. ಅಂದರೆ ದೇರ್ ಪ್ರೊವೈಡಿಂಗ್ ಗೂಡ್ಸ್ ಶುಡ್ ಬಿ ಲೆಸ್.
ಪ್ರೈಸ್ ಅಂತ. ಅಂದ್ರೆ ಅವರು ತೆರಿಗೆ ಒಳಗೆ ಬರೋಂಗಿಲ್ಲ ಅಂದ್ರೆ ಅವ್ರ ವಸ್ತುವಿಗೆ ಬೆಲೆ ಏನಿರುತ್ತೆ ರೀ ಕಡಿಮೆ ಇರುತ್ತೆ. ಅದು ಒಂದು ಅಡ್ವಾಂಟೇಜ್ ಟು ಕಸ್ಟಮರ್. ಆಮೇಲೆ ಪಾವರ್ಟಿ ಅನ್ಎಂಪ್ಲಾಯ್ಮೆಂಟನ್ನು ಇದು ತೆಗೆದು ಹಾಕತ್ತೆ. ಸೊ ದ್ಯಾಟ್ ಈಸ್ ವಾಟ್ ದ ಅಡ್ವಾಂಟೇಜಸ್ ಟು ಕನ್ಸ್ಯೂಮರ್. ಅಂದರೆ ಏನು ನೆನಪಿಟ್ಕೋಬೇಕಂದ್ರೆ ಕನ್ಸ್ಯೂಮರ್ ಹ್ಯಾಸ್ ಟು ಬಿಯರ್ ಲೆಸ್ ಮನಿ, ಕನ್ಸ್ಯೂಮರ್ ಹ್ಯಾಸ್ ಟು ಬಿ ಮೋರ್ ಅಡ್ವಾಂಟೇಜಸ್, ಕನ್ಸ್ಯೂಮರ್ ಹ್ಯಾಸ್ ಟು ಗೆಟ್ ದ ಗೂಡ್ಸ್ ಆ್ಯಂಡ್ ಸರ್ವೀಸ್ ಎಟ್ ಅ ಲೋವರ್ ರೇಟ್. ಅಂದರೆ ಕಡಿಮೆ ರೇಟ್ ಮುಖಾಂತರ ಕನ್ಸ್ಯೂಮರ್ ಏನು ಮಾಡ್ತಾರೆ, ಸರಕು ಮತ್ತು ಸೇವೆಯನ್ನು ಪಡಿಬಹುದು. ದಿಸ್ ಈಸ್ ಅಡ್ವಾಂಟೇಜಸ್ ಟು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. ನೋಡಿರಿ, ದಿಸ್ ಈಸ್ ಅಡ್ವಾಂಟೇಜಸ್ ಟು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಆ್ಯಂಡ್ ಸಿಮಿಲರ್ಲಿ ಅಡ್ವಾಂಟೇಜಸ್ ಟು ಕನ್ಸ್ಯೂಮರ್ ಅಂತ ನಾವಲ್ಲಿ ಹೇಳ್ತೇವೆ. ಒಂದು ವ್ಯಾಪಾರ ಉದ್ಯಮಿಗೆ ಆಗೋ ಉಪಯೋಗಗಳು, ಎರಡನೇದು ಗ್ರಾಹಕರಿಗೆ ಆಗುವ ಉಪಯೋಗಗಳು ಅಂತ ನಾವಲ್ಲಿ ಹೇಳ್ತೇವೆ. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.